ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನು ನಿಮ್ಮ ವಿದ್ಯಾರಾಣಿ. ಮನುಷ್ಯ ಜೀವನ ಯಾಕೆ ಇನ್ನಿತರ ಜೀವರಾಶಿಗಳಿಗಿಂತ ಡಿಫ್ರೆಂಟ್ ಅಂತ ಯಾವತ್ತಾದರೂ ಯೋಚಿಸಿದ್ದೀರಾ? ಭೂಮಿಯ ಮೇಲಿನ ಎಲ್ಲ ಜೀವಿಗಳು ತಮ್ಮ ಆಹಾರ ಆಶ್ರಯಗಳನ್ನು ಪೂರೈಸಿಕೊಳ್ಳೋದಕ್ಕಷ್ಟಕ್ಕಾಗೇ ಬದುಕುತ್ತವೆ. ಆದರೆ ಮನುಷ್ಯನಿಗೆ ತನ್ನ ಆಹಾರ ಆಶ್ರಯದ ಅಗತ್ಯವನ್ನಷ್ಟೇ ಪೂರೈಸಿದರೆ ಸಾಲದು. ಪ್ರತಿಷ್ಠೆ ಎಂಬುದು ಕೂಡ ಮನುಷ್ಯನ ಅತಿ ದೊಡ್ಡ ಅಗತ್ಯವೇ ಆಗಿದೆ. ಅದು ಅಂತಿಂತ ಪ್ರತಿಷ್ಠೆ ಅಲ್ಲ, ದುಡ್ಡಿನ ಪ್ರತಿಷ್ಠೆ. ದುಡ್ಡು ಗಳಿಸುವುದು ಬೇರೆಲ್ಲ ಸಾಧನೆಗಳಿಗಿಂತ ದೊಡ್ಡ ಸಾಧನೆ. ನಾನು ನೀವು ಇದನ್ನು ಒಪ್ಪಲೇಬೇಕು. ದುಡ್ಡು ಜೀವನಕ್ಕಾಗಿ, ಜೀವನ ನಡೆಸಲಿಕ್ಕಾಗಿ ಅಗತ್ಯವೇ. 4-6 ಜನಕ್ಕೆ ಒಳಿತಾಗುವ ಕೆಲಸಗಳಿಗೂ ಕೂಡ ದುಡ್ಡು ಬೇಕೇ ಬೇಕು. ದುಡ್ಡು ತೃಪ್ತ ಭಾವವನ್ನೆಂದೂ ತಂದಿಲ್ಲ. ಇಂಥ ದುಡ್ಡು ಎಂದೂ ನಮಗೆ ಕೊರತೆ ಆಗಬಾರ್ದಲ್ವೇ? ನಾವೆಲ್ಲ ಬೇರೆ ಏನು ಕೊರತೆ ಆದರೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದರೆ ದುಡ್ಡಿನ ವಿಚಾರ ಉಸಿರಿಗಿಂತ ಮುಖ್ಯವೆಂಬಂತೆ ಆಡ್ತೀವಿ. ಯಾಕೆ ಈ ದುಡ್ಡಿನ ವಿಚಾರಕ್ಕೆ ಇಷ್ಟು ಭಯ? ಯಾಕಂದರೆ ದುಡ್ಡಿನ ಬೆಲೆಯನ್ನು ಗಗನಕ್ಕೇರಿಸಿದ್ದು ನಮ್ಮಲ್ಲಿನ ಈ ಭಯದಿಂದಲೇ. ಜನನ, ಓದು, ನೌಕರಿ, ಮನೆ, ಮದುವೆ, ಆಸ್ಪತ್ರೆ, ರೋಗ ಎಲ್ಲದಕ್ಕೂ ಲಕ್ಷಗಟ್ಟಲೆ ದುಡ್ಡು ಸುರಿಲೇಬೇಕು. ಮನುಷ್ಯ ಸೃಷ್ಟಿಸಿದ ಈ ದುಡ್ಡು ಇವತ್ತು ಮಹಾಬುದ್ಧಿವಂತ ಮನುಷ್ಯನನ್ನೇ ಆಳುತ್ತಿದೆ. ಹಾಗಾದರೆ ಈ ಸ್ಥಿತಿಯನ್ನು ಉಲ್ಟಾ ಮಾಡೋಕ್ಕಾಗಲ್ವಾ? ದುಡ್ಡನ್ನು ತುಂಬ ಸುಲಭವಾಗಿ ಪಡೆಯೋಕ್ಕಾಗಲ್ವಾ? ಬಡವರು ಯಾವಾಗಲೂ ಬಡವರೇ ಆಗಿರಬೇಕಾ? ದುಡ್ಡು ಶ್ರೀಮಂತರ ಸ್ವತ್ತೇ ಆಗಿರಬೇಕಾ? ಖಂಡಿತ ಇಲ್ಲ ಫ್ರೆಂಡ್ಸ್. ಆ ದೇವರಿಗೆ ಯಾರ ಮೇಲೂ ವೈಯಕ್ತಿಕ ದ್ವೇಷ ಅಂತೇನೂ ಇಲ್ಲ. ಎಲ್ಲರಿಗೂ ಈ ಯೂನಿವರ್ಸ್ ಸಮಾನ ಅವಕಾಶಗಳನ್ನು ಕೊಟ್ಟಿದೆ. ನಾವು ಅದನ್ನು ಬಳಸ್ಕೊಳ್ಬೇಕಷ್ಟೆ. ದುಡ್ಡು ಮಾಡಬೇಕು ಅಂತಂದರೆ ಓದಿರ್ಬೇಕಂತನೂ ಏನಿಲ್ಲ. ಯಾರು ಬೇಕಾದರೂ ಎಷ್ಟು ಬೇಕಾದರೂ ದುಡ್ಡನ್ನು ಸರಳವಾಗಿ ಸಂಪಾದಿಸಬೇಕು. ಅದ್ಯಾವ ಸುಲಭ ಮಾರ್ಗ ಅಂತೀರಾ? ನಿಮಗೇನು ಬೇಕೋ ಅಷ್ಟನ್ನೇ ಆಲೋಚಿಸಿ. ನಿಮಗೆಷ್ಟು ಬೇಕೋ ಆಲೋಚಿಸಿ. ಆದರೆ ಹೇಗೆ ಅನ್ನೋದನ್ನು ನೀವೆಂದೂ ಆಲೋಚನೆ ಮಾಡಬೇಡಿ. ನೀವು ಇವತ್ತು 1 ಲಕ್ಷ ದುಡಿಬೇಕಾ? ನೀವು 1 ಲಕ್ಷ ದುಡಿತೀನಿ ಅನ್ನೋದನ್ನು ಮಾತ್ರ ಆಲೋಚಿಸಿ ಹೊರತು ಹೇಗೆ ದುಡಿತೀನಿ ಅಂತ ಮಾತ್ರ ಆಲೋಚಿಸಬೇಡಿ. ನೀವು ಯಾವುದನ್ನು ಆಲೋಚಿಸ್ತೀರೋ ಅದು ತಾನಾಗೇ ನಿಮ್ಮ ಬಳಿ ಬರುತ್ತೆ. ಇದು ಲಾ ಆಫ್ ಯೂನಿವರ್ಸ್, ನಾನು ಹೇಳ್ತಿರೋದಲ್ಲ. ಇದುವರೆಗೂ ನೀವು ಅನುಭವಿಸಿದ ಕಷ್ಟಗಳು, ರೋಗಗಳು ಎಲ್ಲವೂ ನಿಮ್ಮ ಆಲೋಚನೆಗಳ ಆಹ್ವಾನವೇ. ಅಂದಮೇಲೆ ನೀವು ನಿಮಗೆ ಬೇಕಾದ ಸಂಪತ್ತನ್ನು ಕೂಡ ಆಹ್ವಾನಿಸಬಹುದಲ್ವೇ? ಹಾಗಾದರೆ ನಮ್ಮ ಮೈಂಡ್ ಸೆಟ್ ನಮಗೆ ಬೇಕು ಅನ್ನೋದ್ರ ಕಡೆ ಮಾತ್ರ ಸೆಟ್ ಆಗಿರಬೇಕು ಅಂತಂದರೆ ಏನು ಮಾಡಬೇಕು? ಅದಕ್ಕಾಗಿ ನೀವು ಯಾವುದೇ ಔಷಧಿಯನ್ನಾಗಲಿ ಯಾವುದೇ ಯಂತ್ರವನ್ನಾಗಲಿ ನಿಮ್ಮ ಮೈಂಡಿಗೆ ಹಾಕೋದಕ್ಕೂ ಸಾಧ್ಯ ಇಲ್ಲ. ಸೊ ಹಾಗಾದರೆ ಒಂದೇ ಕಡೆ ನಿಮ್ಮ ಮೈಂಡ್ ಸೆಟ್ ಇರಬೇಕು ಅಂತಂದರೆ ನಾವು ಅದಕ್ಕೆ ತಕ್ಕಂತೆ ನಮ್ಮ ಮನಸ್ಸನ್ನು ಸಿದ್ಧಗೊಳಿಸ್ಕೋಬೇಕು. ಅದು ಅಂತಿಂತ ಸುಲಭದ ಮಾತಲ್ಲ. ನಮ್ಮ ಮನಸ್ಸು ಮಹಾಮಂಗ. ನಮ್ಮ ಮನಸ್ಸನ್ನು ಒಂದೇ ವೇನಲ್ಲಿ ಸುಲಭವಾಗಿ ಹೋಗುವಂತೆ ಸಿದ್ಧ ಮಾಡಬೇಕು ಅಂತಂದರೆ ಅದಕ್ಕಾಗಿ ನಾವು ಧ್ಯಾನದ ಮೊರೆ ಹೋಗಬೇಕು. ಧ್ಯಾನ ಮಾಡೋದ್ರಿಂದ ನಮ್ಮ ಮನಸ್ಸು ನಾವು ಹೇಳೋದ್ರ ಕಡೆಗೆ ಅಂದರೆ ಪಾಸಿಟಿವ್ ವೇನಲ್ಲೇ ಇರೋದಕ್ಕೆ ಸಾಧ್ಯ ಆಗುತ್ತೆ. ಆಗ ನಿಮಗೇನು ಬೇಕೋ ಅಷ್ಟನ್ನು ಮಾತ್ರ ನೀವು ಆಲೋಚನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಬೇಕು ಅನ್ನೋದಕ್ಕಿಂತ ಬೇಡ ಅನ್ನೋದ್ರ ಕಡೆನೇ ನಾವು 10 ವಿಚಾರಗಳನ್ನು ಮಾಡಿರ್ತೀವಿ. ಹೀಗಾಗಿ ನಾವು ಏನು ಬೇಕೋ ಅದನ್ನು ಪಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಸಂಪೂರ್ಣವಾಗಿ ನಮಗೆ ಬೇಕು ಅನ್ನೋದ್ರ ಕಡೆ ಮಾತ್ರ ನಾವು ಕಾನ್ಸಂಟ್ರೇಟ್ ಮಾಡೋ ಹಾಗಾಗಬೇಕಾದ್ರೆ ಪ್ರತಿನಿತ್ಯ ಧ್ಯಾನ ಮಾಡಬೇಕು. ಧ್ಯಾನ ಮಾಡೋದ್ರಿಂದ ನಮ್ಮ ಮೈಂಡ್ಗೆ ಬೇಕಾದಂತಹ ಕೆಮಿಕಲ್ಸ್ಗಳ ರಿಲೀಸ್ ಆಗುತ್ತೆ. ನಮ್ಮ ದೇಹಕ್ಕೆ ಹಾನಿ ಮಾಡುವಂತಹ ಕೆಮಿಕಲ್ಸ್ಗಳ ರಿಲೀಸ್ ಕಡಿಮೆ ಆಗುತ್ತೆ. ಇದರ ಜೊತೆಗೆ ಫೋಕಸಿಂಗ್ ಶಕ್ತಿ ಜಾಸ್ತಿ ಆಗುತ್ತೆ. ಇಂಟ್ಯೂಷನ್ ಪವರ್ ಜಾಸ್ತಿ ಆಗುತ್ತೆ. ನೀವು ನಿಮ್ಮ ಬಗ್ಗೆನೇ ಯಾವಾಗಲೂ ಪಾಸಿಟಿವ್ ಆಗಿ ಅಂದ್ಕೊಳ್ರಿ. ಐ ಆಮ್ ಎ ಮನಿ ಮ್ಯಾಗ್ನೆಟ್. ನಾನು ಒಂದು ಮ್ಯಾಗ್ನೆಟ್ ಥರ, ನನ್ನ ಹತ್ರ ಸದಾ ದುಡ್ಡನ್ನು ನಾನು ಸೆಳ್ಕೊಳ್ತಾನೆ ಇರ್ತೀನಿ ಅಂತ ಅಂದ್ಕೊಳ್ರಿ. ಕನಸು ಕಾಣೋದಕ್ಕೇನು ದುಡ್ಡು ಕೊಡಬೇಕಾಗಿಲ್ಲ. ಹಾಗೆ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದಕ್ಕೂ ದುಡ್ಡು ಕೊಡಬೇಕಾಗಿಲ್ಲ. ನಿಮ್ಮನ್ನು ನೀವು ಕೋಟ್ಯಾಧೀಶ ಅಂತಲೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ನಿಮ್ಗೇನು ಬೇಕೋ ಎಷ್ಟು ಬೇಕೋ ಆ ಸಂಪತ್ತನ್ನು ನೀವು ಪಡ್ಕೊಂಡೇ ಬಿಟ್ಟಿದ್ದೀರಿ. ಪಡ್ಕೊಂಡ ತಕ್ಷಣ ನೀವು ಅದನ್ನು ಹೇಗೆ ಸೆಲೆಬ್ರೇಟ್ ಮಾಡ್ತೀರಿ ಅನ್ನೋದನ್ನೆಲ್ಲ ಇಮ್ಯಾಜಿನೇಷನ್ ಮಾಡಿಕೊಡ್ರಿ. ಆಗ
ಆ ಮನಸ್ಥಿತಿಗೆ ಉದ್ಭವ ಆಗುವ ಕಂಪನಗಳನ್ನು ಮ್ಯಾಚ್ ಮಾಡ್ಕೊಳ್ಳಿಕ್ಕಾಗಿಯೇ ಯೂನಿವರ್ಸ್ ಏನು ಮಾಡುತ್ತೆ, ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಸ್ತುಗಳನ್ನು, ಅವಕಾಶಗಳನ್ನು, ಸಿಚುವೇಶನ್ಸ್ಗಳನ್ನು, ವ್ಯಕ್ತಿಗಳನ್ನು ನಿಮಗೆ ಲಿಂಕ್ ಮಾಡುತ್ತೆ. ಅದನ್ನು ಬಳಸ್ಕೊಂಡು ನೀವು ಎಷ್ಟು ಬೇಕೋ ಅಷ್ಟು ದುಡ್ಡನ್ನು ಮಾಡ್ಬೋದು, ಯಾವ ರೀತಿಯ ಸಂಪತ್ತನ್ನು ಪಡಿಬೇಕೋ ಅದೆಲ್ಲವನ್ನು ಪಡ್ಕೊಳ್ಬೋದು. ಇಫ್ ಯು ಡಿಸರ್ವ್ಸ್ ಯೂನಿವರ್ಸ್ ಸರ್ವ್ಸ್. ನೀವು ಈ ಹಂತಕ್ಕೆ ಮನಸ್ಸನ್ನು ಸಿದ್ಧ ಮಾಡಿಕೊಂಡ್ರೆ ಯೂನಿವರ್ಸ್ ನಿಮ್ಮ ಸೇವಕನಾಗಿ ನಿಲ್ಲುತ್ತೆ. ಹಾಗಾಗಿ ಎಂದೂ ಕೊರತೆಯನ್ನು ಅನುಭವಿಸಬೇಡಿ, ಯಾವುದಕ್ಕೂ ಲೆಕ್ಕಾಚಾರ ಹಾಕಬೇಡಿ. ಕೇವಲ ನಿಮ್ಮ ಬೇಕು ಅನ್ನೋದ್ರ ಕಡೆಗೆ ಮಾತ್ರ ನಿಮ್ಮ ಕಂಪ್ಲೀಟ್ ಆದ ಗಮನವನ್ನು ಕೊಡ್ತಾ ಇರಿ. ಹಾಗೆ ಇಮ್ಯಾಜಿನೇಷನ್ ಪವರನ್ನು ಸರಿಯಾಗಿ ಯೂಸ್ ಮಾಡ್ಕೊಳ್ಳಿ. ಆಗ ಸಂಪತ್ತಾಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಅಧಿಕಾರ ಆಗಿರ್ಬೋದು, ಎಲ್ಲವೂ ನಿಮ್ಮ ಹತ್ರ ಬರುತ್ತೆ. ಫ್ರೆಂಡ್ಸ್, ನಮಗಾಗಿ ಯಾವಾಗಲೂ ಎಲ್ಲವನ್ನು ಕೇಳೋದು ಇದ್ದೇ ಇದೆ. ಇನ್ನೂ ಒಂದು ಮಾತನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವು ನಮಗಾಗಿ ಗಳಿಸೋದು, ದುಡಿಯೋದು ಎಲ್ಲಿವರೆಗೆ? ಒಂದು ಹಂತಕ್ಕೆ ನಮ್ಮ ಎಲ್ಲ ಅಗತ್ಯಗಳು ಪೂರೈಕೆ ಆಗಲೇಬೇಕಲ್ವೇ? ಆ ಹಂತವನ್ನು ತುಂಬ ದೂರಕ್ಕೆ ಯಾಕೆ ಇಟ್ಕೊಳ್ಬೇಕು? ತೃಪ್ತ ಭಾವವನ್ನು ಇವತ್ತಿಗೆ ಪಡ್ಕೊಂಡ್ಬಿಟ್ವಿ ಅಂದರೆ ನಾವು ಪಡೆಯೋದ್ರಲ್ಲಿ, ನಾವು ಗಳಿಸೋದ್ರಲ್ಲಿ ಯಾವಾಗಲೂ ಸೇವೆ ಅನ್ನೋ ಒಂದು ಪದವನ್ನು ಸೇರಿಸ್ಕೊಂಡ್ರೆ ಹೇಗಿರುತ್ತೆ? ಸೊ ಹಾಗಾಗಿ ನೀವು ನಿಮಗಾಗಿ ಕೇಳಬೇಡಿ, ನೀವು ಯೂನಿವರ್ಸ್ಗಾಗಿ ಕೇಳಿ. ನಾನು ಏನನ್ನು ಗಳಿಸ್ಬೇಕು ಅಂತಿದ್ದೀನೋ ಅದರಲ್ಲಿ ನಾನು ಈ ಥರದ ಒಂದು ಸೇವೆಯನ್ನು ಮಾಡಬೇಕು ಅಂತ ಇದ್ದೀನಿ ಅಂತ ನೀವು ಸದಾ ನಿಮ್ಮ ಇಮ್ಯಾಜಿನೇಷನ್ ಪವರಲ್ಲಿ ಸೇವೆಗೂ ಒಂದು ಭಾಗವನ್ನು ಕೊಡಿ. ಆಗ ಸೇವೆ ಅನ್ನೋ ಪದಕ್ಕೆ ಯೂನಿವರ್ಸ್ಗೆ ತುಂಬ ಬೇಗ ಕೇಳುವಂಥ ಪದ ಅದು. ತುಂಬ ಚುರುಕಾಗಿ ಯೂನಿವರ್ಸ್ ನೀವು ಸೇವೆಗಾಗಿ ಸಿದ್ಧರಿದ್ದೀರಿ ಅಂತಂದರೆ ಇನ್ನೂ 100 ಪಟ್ಟು ವೇಗದಲ್ಲಿ ನೀವು ಬೇಕು ಅಂದಿದ್ದನ್ನೆಲ್ಲ ನಿಮಗೆ ತಂದು ಕೊಡುತ್ತೆ. ಹಾಗಾಗಿ ನೀವು ಯಾವುದೇ ಬಗೆಯ ಸೇವೆಯನ್ನು ಅದರಲ್ಲಿ ಸೇರಿಸ್ಕೊಳ್ಬಹುದು. ಸೊ ಹಾಗಾಗಿ ನೀವು ದುಡಿಬೇಕು, ನೀವು ಗಳಿಸ್ಬೇಕು ಅಂತಿರುವಂಥ ದುಡ್ಡಿನ ಒಂದು ಮಹಾಭಾಗವನ್ನು ಸೇವೆಗಾಗಿ ಮೀಸಲಿಡ್ತೀನಿ ಅಂತ ಯೂನಿವರ್ಸಲ್ ಕಾಂಟ್ರ್ಯಾಕ್ಟ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಸದಾ ತೃಪ್ತ ಭಾವದಿಂದ ಬದುಕೋದನ್ನು ಕಲಿಯೋಣ. ತೃಪ್ತ ಭಾವದಿಂದ ಬದುಕಿದಾಗ ಸ್ವಾರ್ಥ ಅನ್ನೋದು ಕಡಿಮೆ ಆಗುತ್ತೆ, ಅಹಂ ಅನ್ನೋದು ಎಲ್ಲೋ ಹೋಗೇ ಬಿಡುತ್ತೆ. ಹಾಗಾಗಿ ಈ ಎಲ್ಲ ಗುಣಗಳ ಅವಶ್ಯಕತೆ ನಮ್ಮ ವೈಯಕ್ತಿಕ ಬೆಳವಣಿಗೆಗಾಗಿ ತುಂಬ ಅಗತ್ಯವೇ ಆಗಿದೆ ಫ್ರೆಂಡ್ಸ್. ಸೊ ಗಳಿಸೋದು ತುಂಬ ಸುಲಭ. ಇವತ್ತಿನಿಂದಲೇ ಈ ಒಂದು ಸಣ್ಣ ಪ್ರಯೋಗವನ್ನು ಮಾಡಿ ನೋಡಿ. ನಾನು ಇಷ್ಟು ದಿನದಲ್ಲಿ ಇಷ್ಟು ದುಡ್ಡನ್ನು ಗಳಿಸ್ತಾ ಇದ್ದೀನಿ, ನಾನು ಗಳಿಸೇ ಬಿಟ್ಟಿದ್ದೀನಿ, ಅದನ್ನೆಲ್ಲ ಈ ಥರ ಎಲ್ಲ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ, ಅದರಲ್ಲಿ ಈ ಥರದ ಸೇವೆಗಳನ್ನು ಮಾಡ್ತಾ ಇದ್ದೀನಿ ಅನ್ನೋ ಕಲ್ಪನೆಯಲ್ಲೇ ನೀವು ಇದ್ದು ನೋಡಿ ಫ್ರೆಂಡ್ಸ್. ತುಂಬ ದಿನ ಬೇಡ, ಕೇವಲ 11 ದಿನ. ಸೊ ಈ 11 ದಿನದ ಟಾಸ್ಕಲ್ಲಿ ಯಾರ್ಯಾರು ಯಾವ್ಯಾವ ರೀತಿಯಲ್ಲಿ ನಿಮ್ಮ ಮೈಂಡ್ಸೆಟ್ಟನ್ನು ಬದಲಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತೋ ಅದನ್ನೆಲ್ಲ ಮಾಡ್ಕೊಳ್ಳಿ. ಹಾಗೆ ನಿಮ್ಮಲ್ಲಾದ ಬದಲಾವಣೆಯನ್ನು, ನಿಮಗೆ ಯೂನಿವರ್ಸ್ನಿಂದ ಸಿಕ್ಕಿದ ಸೇವೆಯನ್ನು ದಯವಿಟ್ಟು ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಅಬಂಡೆಂಟ್ ಆಗಿ ಆಲೋಚಿಸಿ, ಅಬಂಡೆನ್ಸನ್ನು ನಿಮ್ಮ ಲೈಫಿನ ಒಂದು ಭಾಗವನ್ನಾಗಿ ಮಾಡ್ಕೊಳ್ಳಿ, ಅಬಂಡೆಂಟ್ ಆದ ಜೀವನದ ರುಚಿಯನ್ನು ಅನುಭವಿಸಿ ಅಂತ ಹೇಳ್ತಾ ಇವತ್ತಿನ ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲ್ ಧ್ಯಾನಾಮೃತಕ್ಕೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಸೂಪರ್ ಸಂಡೇ.